ನೆಕ್ಸ್ಟ್ ನಾವು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಸಾಂಗ್ 100% ಆಡೇ ಆಡ್ತೀವಿ ಮೇಡಮ್. 5 ಸಾಂಗ್ ಇದಾವೆ. ಒಂದು ಸಾಂಗ್ ಒಂದು ಹೆಂಗಿದೆ ಅಂದ್ರೆ ಜಯಂತ ಕಿಣಿಸನ್ ಒಂದು ಬರೆದಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಮನಸ್ಸು ಆಗ್ತದೆ, ವಯಸ್ಸು ಕಾಡ್ತದೆ, ಚೂರೇ ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಯ್ತದೆ ಅಂತ ಒಂದು ಬರೆದಿದ್ದಾರೆ. ಅದು ಪಕ್ಕ ಇದಾಗುತ್ತೆ. ಇನ್ನೊಂದು ಸಾಂಗ್ ಇದೆ, ನಮ್ಮ ಪೈಕಿಲೊಬ್ಬ ಹೋಗ್ಬಿಟ್ಟ ಹೇಳ್ದೆ ತಾಟ ಮಾಡ್ಬಿಟ್ಟ ಅಂತ ಭಟ್ರು ಸರ್ ಅದ್ಭುತವಾಗಿ ಬರೆದಿದ್ದಾರೆ. ಅದು ಮೇಲೆ ಸೂರ್ಯನ ಆಡಿದ್ರಲ್ಲ ಅವರೇ ಆಡ್ತಾ ಇದ್ದಾರೆ. ಖಂಡಿತ ನಮಗೆ ಸಾಂಗ್ ಮೇಲಂತೂ ಭರವಸೆ ಇದೆ. ನೀವ್ ಹೆಂಗ ಆಶೀರ್ವಾದ ಮಾಡಿದ್ದೀರಾ ಅದ್ರ ಮೇಲೆ ಏನಣ್ಣ ಸರ್. ಮನು ಸರ್ ನಮ್ಮ ಕಂಪ್ನಿ ಏನ್ ಗೊತ್ತಾ, ಇಷ್ಟೊಂದು ನಾವು ಈ ಕಾರ್ಯಕ್ರಮ ನೋಡಿದಾಗ ಅವ್ರು ಯಾರು ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು ಯಾರು SSLC PUC ನಲ್ಲಿ ಒಳ್ಳೆ ಅಂಕ ತಗೊಂಡಿದ್ದಾರೆ, ಅವ್ರಿಗೆ ಕೂಡ ಕರೆದು ಸನ್ಮಾನ ಮಾಡಿದ್ದಾರೆ. ಓ ಸೂಪರ್. ಇವಾಗ ನಾನು ನೋಡಿರೋ ಸ್ಟೇಜಲ್ಲಿ ನಿಮ್ಮ ಫಿಲಂ ನೋಡ್ದಂಗೆ ಇರ್ತಾರ ಸರ್ ನಮ್ಮ ಜನ. ಯಾಕೆಂದ್ರೆ ಇದುವರೆಗೂ ಒಂದು 5-6 ಸಿನಿಮಾ ಮಾಡಿದ್ದೀನಿ, ಯಾವ ಬೆಳಕಿಗೆ ಬರಲ್ಲ. ಕಾರಣ ಅಂದ್ರೆ ನಮಗೆ ಅವ್ರ ಸ್ಟ್ರಗಲ್ ಎಲ್ಲ ಈಸಿಯಾಗಿ ಸಿಕ್ತು. ಈ ಸಿನಿಮಾಕ್ಕೆ ಒಂದು 2 ವರ್ಷ ಪ್ರಿಪೇರ್ ಆಗಿದ್ದೀನಿ ಸರ್. 2 ವರ್ಷ ರೆಡಿ ಆಗಿ ಇದಕ್ಕೆ ಹಿಂಗೆ ಇರಬೇಕು, ಹಿಂಗೆ ಆಗ್ಬೇಕು ಅಂತ ಫೈಟ್ ಕಲ್ತು, ಡ್ಯಾನ್ಸ್ ಕಲ್ತು ಎಲ್ಲಾ ರೆಡಿ ಮಾಡಿರೋ ಸಿನಿಮಾ ಕುಲದಲ್ಲಿ ಕೀಳು ಯಾವುದು ಅಂತ. ನೀವು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಹೇಳಿ, ರಿಲೀಸ್ ಟೈಮಲ್ಲಿ ಖಂಡಿತ ಮೇಡಮ್ ಮೀಟ್ ಮಾಡ್ತೀನಿ. ಇಡೀ ಕಂಪ್ನಿಗಳೆಲ್ಲ ಬಂದು ಪ್ರಮೋಷನ್ ಮಾಡೋಣ. ಖಂಡಿತ ನಿಮ್ಮ ಆಶೀರ್ವಾದ ಇರುತ್ತೆ. ಥ್ಯಾಂಕ್ ಯು. ನಾವು 10 ಜನ ನಿಮ್ಮ ಜೊತೆ ಬರ್ತೀವಿ ಸರ್. ಖಂಡಿತ ಮೇಡಮ್. ನೀವು ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರಲ್ಲ, ನಾವು ನೀವು ಕಲಾವಿದರಾಗಿ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮಗೆ ಅವಮಾನ ಮಾಡ್ಬೇಕಾಗುತ್ತೆ. ಅದು ನಮಗೆ ನಾವು ಮಾಡ್ಕೊಳ್ಳೋ ಖುಷಿ ಏನು ಅಂದ್ರೆ ಎಲ್ಲ ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲ ಪ್ರಮೋಷನ್ ಆಗುತ್ತೆ. ನಮಗೇನು ಅಂದ್ರೆ ಕಾರ್ಮಿಕರ ಒಂದು ವಿದ್ಯುತ್ ಅಂದ್ರೆ ಇಡೀ ಕರ್ನಾಟಕ ಬೆಳ್ಕೊಳ್ಳುವಂತ ಒಂದು ಕಂಪನಿ, ಈ ಒಂದು ಕಂಪನಿಯ ಮೂಲಕ ಪ್ರಮೋಷನ್ ಆಗಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಖಂಡಿತವಾಗಿ ಮಾಡೋಣ ಸರ್.